been good. So dear students, in our previous class we learned one of the most important social problems in our society, that is poverty. So we learned and we know the meaning of that and we know the cause of poverty. So now in today's class we are going to see the one more social problem, that is illiteracy. What is that? Illiteracy. The one more social problem, that is illiteracy. So what is the illiteracy? What is the meaning of illiteracy? And what are the causes of illiteracy? And what is the effect of illiteracy? And what are the solutions? So in today's class we are going to see. Okay. So let's move on to the next slide. Yes. So now, so what is the meaning of illiteracy? What is the meaning of illiteracy? Illiteracy ಅಂತ ಹೇಳಿದ್ರೆ ಏನು? ಅನಕ್ಷರತೆ ಸರ್ ಅಂತ ನೀವು ಹೇಳ್ತೀರಾ. ಸೊ ಐ ನೋ ದಟ್. ಸೊ ಅನಕ್ಷರತೆ ಅಂತ ನಾನು ಕೂಡ ಹೇಳ್ತೇನೆ. ಸೊ ವಾಟ್ ಇಸ್ ದ ಮೀನಿಂಗ್? ಅದರ ಅರ್ಥ ಏನು? ಸೊ illiteracy is a state whereby one is unable to read and write. ಸೊ ಯಾವೊಬ್ಬ ವ್ಯಕ್ತಿಗೆ ಓದ್ಲಿಕ್ಕೆ ಮತ್ತು ಬರಲಿಕ್ಕೆ ಬರೆಯುವುದಿಲ್ಲವೋ ಅದು ಅವರನ್ನು ಇಲ್ಲಿಟ್ರೇಟ್ ಅಂತ ಹೇಳುವಂಥದ್ದು. ಅದನ್ನು ನಾವು ಇಲ್ಲಿಟ್ರೇಸಿ ಅಂತ ಹೇಳುವಂಥದ್ದು. ಓಕೆ. ಸೊ ಅನಕ್ಷರತೆ ಅಂತ ಹೇಳಿದ್ರೆ ಏನು? ಯಾರೊಬ್ಬ ವ್ಯಕ್ತಿಗೆ ಓದ್ಲಿಕ್ಕೆ ಅಥವಾ ಬರೀಲಿಕ್ಕೆ ಬರದೇ ಇದ್ದಂತ ಸಂದರ್ಭದಲ್ಲಿ ಸೊ ಅದನ್ನು ನಾವು ಇಲ್ಲಿಟ್ರೇಸಿ ಅಂತ ಕರೆಯುವಂಥದ್ದು. ಸೊ ಇನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಲ್ಯಾಕ್ ಆಫ್ ಎನಿ ಆರ್ ಸಫಿಷಿಯಂಟ್ ಎಜುಕೇಶನ್. ಓಕೆ. ಸೊ ಲ್ಯಾಕ್ ಆಫ್ ಸಫಿಷಿಯಂಟ್ ಎಜುಕೇಶನ್ಸ್ ಅಂದ್ರೆ ಬೇಕಾಗಿರುವಂತಹ ಒಂದು ಅಕ್ಷರ ಜ್ಞಾನ ಇಲ್ಲದೆ ಇರುವಂತದ್ದು. Okay, so sometimes the people who have had a very basic education also experience a challenge in reading and writing. So ಕೆಲವೊಮ್ಮೆ ಏನಾಗ್ತದೆ, so person who have the very basic education, ಯಾವುದೋ ಒಂದು ಬೇಸಿಕ್ ಎಜುಕೇಶನ್ ಇದೆ ಅವರಿಗೆ, ಸೊ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವರು ಏನ್ ಫೇಸ್ ಮಾಡ್ತಾರೆ? ಚಾಲೆಂಜ್ ಅನ್ನು ಫೇಸ್ ಮಾಡ್ತಾರೆ, ಬರೆಯೋದ್ರಿಂದ ಆಗಿರಬಹುದು ಅಥವಾ ಓದೋದ್ರಿಂದ ಆಗಿರಬಹುದು. Okay, so illiteracy can also mean ignorance or to lack of knowledge in a specific subject. Lack of knowledge in the specific subject. Okay, for example, a person may have gone to school but does not know how to operate a computer. Does not know how to operate a computer. ಹಾಗಂತ ಹೇಳಿ ಅವರನ್ನು illiterate ಅಂತ ಹೇಳಿಕ್ಕೆ ಆಗ್ತದ? ಇಲ್ಲ, ಅವರು ಲಿಟ್ರೇಟೇ, ಬಟ್ ಸ್ಪೆಸಿಫಿಕ್ ಆಗಿ ಕಂಪ್ಯೂಟರ್ ನಾಲೆಜ್ ಅವರಲ್ಲಿ ಇಲ್ಲದೆ ಇರುವಂತದ್ದು. ಓಕೆ. ಸೊ ಸಚ್ ಅನ್ ಇಂಡಿವಿಜುವಲ್ ಹ್ಯಾಸ್ ನೋ ಇಲ್ಲಿಟ್ರಸಿ ಇನ್ ಕಂಪ್ಯೂಟರ್ ಅಂಡ್ ಈಸ್ ನೋನ್ ಆಸ್ ಅ ಕಂಪ್ಯೂಟರ್ ಇಲ್ಲಿಟ್ರೇಟ್. ಅಂಡ್ ಇಟ್ ಈಸ್ ನೋನ್ ಆಸ್ ಅ ಕಂಪ್ಯೂಟರ್ ಇಲ್ಲಿಟ್ರೇಟ್. ಸೊ ಅವರನ್ನು ಪರ್ಟಿಕ್ಯುಲರ್ ಆಗಿ ಅದರ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳ್ಬೋದೇ ವಿನಃ ಅವರು ಅನಕ್ಷರಸ್ಥರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. Okay, so nearly every job advertised require one to have computer literacy due to the digitalization of most process at the workplace. So ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನಾವು ವರ್ಕ್ ಪ್ಲೇಸ್ ಅಲ್ಲಿ ಬರಲಿಕ್ಕೆ ಓದಲಿಕ್ಕೆ ಗೊತ್ತಿದ್ರೂ ಕೂಡ sometimes they were asking about the basic computer knowledge. Okay, for example ನನಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ, ಸೊ ವೆದರ್ ಐ ಆಮ್ ಕನ್ಸಿಡರ್ ಆಸ್ ಅ ಇಲ್ಲಿಟ್ರೇಟ್, ನನ್ನನ್ನು ಇಲ್ಲಿಟ್ರೇಟ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲಿಟ್ರೇಟ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತದೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಮೇಲೆ ಮಾತ್ರ, ಅದರ ಬಗ್ಗೆ ಜ್ಞಾನ ಇಲ್ಲದೆ ಇರುವಂತದ್ದು. ಅದರ್ವೈಸ್ ಐ ಕ್ಯಾನ್ ರೀಡ್ ಅಂಡ್ ರೈಟ್. ಓಕೆ, ರೀಡ್ ಅಂಡ್ ರೈಟ್. ಸೊ ಆಲ್ ರೈಟ್, ಸೊ ದಿಸ್ ಈಸ್ ವಾಟ್ ದ ಮೀನಿಂಗ್ ಆಫ್ illiteracy. This is what the meaning of illiteracy. So next, so let's see what are the causes of illiteracy. ಹಾಗಾದ್ರೆ illiteracyಗೆ ಯಾವೆಲ್ಲ ಕಾರಣಗಳು ಇದೆ, ಯಾವೆಲ್ಲ ಕಾರಣದಿಂದಾಗಿ ಅನಕ್ಷರತೆ ಉಂಟಾಗ್ತದೆ ಅಂತ ಹೇಳಿ ನೋಡುವ. Let's move on to the next slide. So causes of illiteracy. There are so many reasons why an individual can be illiterate ಅಂತ ಹೇಳಿ. So there are many reasons. ಒಬ್ಬ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿ ಯಾಕೆ ಅನಕ್ಷರಸ್ಥರಾಗಿದ್ದಾನೆ ಅನ್ನೋದಕ್ಕೆ ಕೆಲವು ರೀಸನ್ಗಳಿದೆ. Okay, so because of that reason, present days they were all illiterate. ಹಾಗಂತ ಹೇಳಿ ಅವರನ್ನು ನಾವು ಚೀಪ್ ಮಾಡುವಂತ ಮೆಂಟಾಲಿಟಿ ನಮ್ಮಿಂದ ಇರಬಾರ್ದು. ಸೊ ಬಿಕಾಸ್ ನಮ್ಮ ಪೇರೆಂಟ್ಸ್ ಯಾರಿದ್ದಾರೆ, ಎಲ್ಲರ ಪೇರೆಂಟ್ಸ್ ಕಲ್ತಿರೋದಿಲ್ಲ. ಇಸ್ ಇಟ್ ನಾಟ್? ಎಲ್ಲರ ಪೇರೆಂಟ್ಸ್ ಕಲ್ತಿದ್ದಾರೆ, ಎಲ್ಲರೂ ಕೂಡ ಲಿಟ್ರೇಟಾ? ಇಲ್ಲ. ಸೊ ನಮ್ಮ ಪೇರೆಂಟ್ಸ್ ಕೂಡ ಕಲ್ತಿರೋದಿಲ್ಲ ಬಿಕಾಸ್ ಆಫ್ ರೀಸನ್. ಸೊ ಮನೆಯಲ್ಲಿರುವಂತ ಬಡತನ ಆಗಿರಬಹುದು. ಓಕೆ, ಸೊ ಆ ಕೈನ ಕಾಲದಲ್ಲಿ ಅವರಿಗೆ ಒಂದು ಎಜುಕೇಶನ್ ನೀಡಲಿಕ್ಕೆ ಅಸಾಧ್ಯ ಆಗಿರಬಹುದು ಅವರ ಪೇರೆಂಟ್ಸ್ಗೆ. ಸೊ ಬಿಕಾಸ್ ಆಫ್ ರೀಸನ್ ಅವರು ಇಲ್ಲಿಟ್ರೇಟ್ ಆಗಿದ್ದಾರೆ. ಓಕೆ, ಸೊ ಅದಕ್ಕೆ ಕಾರಣ ಯಾವುದು ಅಂತ ಹೇಳಿ ನಾವು ಈಗ ನೋಡುವಂತದ್ದು. ಸೊ illiteracy among parents.
ಪೇರೆಂಟ್ ಅಲ್ಲಿ ಇಲ್ಲಿಟ್ರಸಿ ಇರುವಂತದ್ದು. ಪೇರೆಂಟ್ ಅಲ್ಲಿ ಇಲ್ಲಿಟ್ರಸಿ ಇರುವಂತದ್ದು. ಸೊ ಮೆನಿ ಇಲ್ಲಿಟ್ರೇಟ್ ಪೇರೆಂಟ್ಸ್ ಡು ನಾಟ್ ಪುಟ್ ಮಚ್ ಎಂಫಸಿಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್. ಸೊ ಯಾವಾಗ ಪೇರೆಂಟಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವರು ತಮ್ಮ ಮಕ್ಕಳನ್ನು ಓದಿಸಬೇಕು ಅಂತೇಳಿ ಪ್ಲಾನ್ ಮಾಡೋದಿಲ್ಲ ನಾರ್ಮಲಿ ಓಲ್ಡನ್ ಡೇಸ್ ಅಲ್ಲಿ. ಬಟ್ ಪ್ರೆಸೆಂಟ್ ಡೇಸ್ ಸೊ illiterate parents kuda they were giving a more important for education of their children. Is it not? ಹೌದಾ ಅಲ್ವಾ? ಸೊ ಅವರಿಗೆ ಎಂತ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗಳು ಅಥವಾ ಮಗನನ್ನು ಓದಿಸ್ಬೇಕು, ಒಂದು ಒಳ್ಳೆ ಕೆಲಸ ಕಳಿಸ್ಬೇಕು, ಅವನು ಈ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತೇಳಿ ಆಶಿಸ್ತಾರೆ ನಮ್ಮ ಪೇರೆಂಟ್ಸ್. ಹೌದಾ ಅಲ್ವಾ? ಸೊ ಬಹಳ ಹಿಂದೆ ಇಲ್ಲಿಟ್ರಸಿ ಎಮಂಗ್ ಪೇರೆಂಟ್ಸ್ ಕೂಡ ಕೆಲವೊಮ್ಮೆ ಪ್ರೊವೋಕ್ ಆಗ್ತದೆ ಮಕ್ಕಳಿಗೆ. ಸೊ ನಾನು ಬೇಡ, ನಾನು ಓದ್ಲಿಲ್ಲ, ನಾನು ಲೈಫ್ ಸಸ್ಟೈನ್ ಆಗಿದ್ದೇನೆ, ಸೊ ವೈ ದೇ ಕಾಂಟ್ ಅಂತೇಳಿ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ. ಅವರಿಗೆ ಅದರ ಬಗ್ಗೆ ನಾಲೆಜ್, ಸೊ ವ್ಯಾಲ್ಯೂ ಆಫ್ ಎಜುಕೇಶನ್ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಆಗುವಂತ ಸಮಸ್ಯೆಗಳು. ಓಕೆ, ಸೊ several of those born to a parents who can neither read nor write end up being illiterate. So this is especially true in remote area where people in the older generation have not gone through a formal education. So we had one experience when I was in first year MSW. So we have one rural camp. So that is in a rural place, a very rural place. We went to Rajasthan. So there we can see the problem of illiteracy in those surroundings. So it is a typical rural area. So even a newly born child, so nowadays also they were not able to write or able to keep the documents of the born children, a birth date and all. So it is a illiteracy. So that is the illiteracy. Adu illiteracy. Even parents are illiterate. They were not going to give education to their children. Or planning mododilla, nam education kododilla. Agriculture is the main source for them. If they are willing to join the school, they must walk around 60 to 70 kilometers. How the parents can send the student to that school? Is it possible in rural area? So this problem sometimes arise in the rural areas. Okay. So this is especially true in remote area where many people in the older generation have not gone through the formal education. The reverse is true for those who have been brought up by the parents with an elaborate educational background. They realize the necessity of taking their children to school and therefore ensure that they receive a good education. Avaru makkalannu kalisbeku anta helidre, so they must realize the value of education. Avarige gottirbeku maulya enu anta heli. So present days you students are know very well, so what is the importance of education? Gottideyalla? So that's why you are doing the post graduation, is it not? There are many students, so after doing their undergraduation they were not going to do the post graduation. They thought what after doing the post graduation they will not get the job. So that's why they move on to the other diplomas or ITI, other courses. No. So education is the only source, students, till sustain your entire life. ನಿಮ್ಮ entire life ಅನ್ನು sustain ಮಾಡೋದು ಯಾವುದು ಅಂತ ಹೇಳಿದ್ರೆ education. Nobody stole that. ಯಾರು ಕೂಡ ಸ್ಟೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ education ಅನ್ನು. ಎಲ್ಲಾದ್ರೂ ಕೇಳಿದಿರಾ ನ್ಯೂಸ್ ಅಲ್ಲಿ? ವಿದ್ಯಾಭ್ಯಾಸವನ್ನು ಕದ್ದುಕೊಂಡದ್ದು ಓದೋದನ್ನ ಎಲ್ಲಾದ್ರೂ ಕೇಳಿದಿರಾ? No, never, impossible. ನಮ್ ಜೊತೆ ಯಾರು ಇರ್ತಾರೆ ಯಾರು ಇರಲ್ಲ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಸ್ಟಿಲ್ ಎಜುಕೇಶನ್ ಇಸ್ ಬಿ ವಿತ್ ಯು ಎಂಡ್ ಆಫ್ ಯೋರ್ ಲೈಫ್. ಎಲ್ಲಿ ಕೂಡ ನೀವು ಸಸ್ಟೈನ್ ಆಗ್ಬಹುದು. ನಿಮ್ಗೆ ಎಜುಕೇಶನ್ ಇದ್ರೆ, ನಾಲೆಜ್ ಇದ್ರೆ ಎಲ್ಲಿ ಕೂಡ ನೀವು ಸಸ್ಟೈನ್ ಆಗ್ಬಹುದು. ಓಕೆ, ಸೊ ಕೆಲವೊಮ್ಮೆ ಸೊ ದಿಸ್ ಈಸ್ ಆಲ್ಸೋ ಒನ್ ಕಾಸ್. ಓಕೆ, ಸೊ ಇಲ್ಲಿಟ್ರಸಿ ಅಮಂಗ್ ದ ಪೇರೆಂಟ್ಸ್, ಪೇರೆಂಟ್ ನಲ್ಲಿರುವಂತ ಇಲ್ಲಿಟ್ರಸಿ ಒಂದು ಕಾರಣ ಆಗಿ ಕಂಡು ಬರ್ತದೆ. ಆಲ್ರೈಟ್, ಸೊ ಸೆಕೆಂಡ್ ಒನ್, ದ ಲ್ಯಾಕ್ ಆಫ್ ಫ್ಯಾಮಿಲಿ ಸಪೋರ್ಟ್. So there are some situations, okay, the family members, they were not allowed their children to study more. They were not willing to send the student to school. So this can be the cause of illiteracy more so, whereas child has difficulty reading and writing because of a dyslexia. So dyslexia in the sense general terms of disorder.
general terms of disorder. So in a situation where the family does not understand the child's condition, it may simply be assumed that he or she is not a bright person, and maybe school is not meant for everyone. School is not meant for everyone. So supportive family members help a children or child overcome reading disabilities and go through a formal education with a minimal challenges. Formal education with the minimal challenges. Lack of family support is also one of the causes for illiteracy. So there is one era the people are not willing to send the girl child to school. ಹೆಣ್ಮಕ್ಕಳನ್ನು ಕಲಿಸಲಿಕ್ಕೆ ಇಚ್ಛೆ ಪಡ್ತಾ ಇರಲಿಲ್ಲ. ಸೊ ಗರ್ಲ್ ಚೈಲ್ಡ್ ಇಸ್ ಓನ್ಲಿ ಮೆಂಟ್ ಫಾರ್ ಡು ದ ವರ್ಕ್ ಎಟ್ ಹೋಮ್ ಅಂತೇಳಿ. ಓಕೆ, ಆರ್ತಿಗೊಬ್ಬಳು ಕೀರ್ತಿಗೊಬ್ಬ ಅಂತ ಕೇಳಿದ್ದೀರಾ? ಸೊ ಆ ತರ ಇತ್ತು. ಬಟ್ ನವೆ ಡೇಸ್ ದ ಗರ್ಲ್ ಚೈಲ್ಡ್ ಆರ್ ಗೆಟಿಂಗ್ ದ ಮೋರ್ ಎಜುಕೇಶನ್, ತುಂಬಾ ಎಜುಕೇಶನ್ ಅನ್ನು ಪಡ್ಕೊಳ್ತಿದ್ದಾರೆ. ಸೊ ದೇ ವರ್ ಗೋಯಿಂಗ್ ಟು ಅ ಸ್ಟೆಪ್ ಆನ್ ದ ಪೀಕ್ ಲೆವೆಲ್, ಪರ್ವತದ ಎತ್ತರಕ್ಕೆ ಹೋಗಿ ಅವರು ಕಾಲಿಡುವಷ್ಟು ಸಮರ್ಥರಾಗಿದ್ದಾರೆ ಪ್ರೆಸೆಂಟ್ ಡೇಸ್. Okay, next, so what is the next cause of illiteracy? So unemployment of the educated. ಸೊ ಯಾರು ಕಲ್ತಿರ್ತಾರೋ ಅವರಿಗೆ ಉದ್ಯೋಗ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಇಲ್ಲಿಟ್ರಸಿ ಪ್ರಾರಂಭವಾಗುವಂತ ಸಾಧ್ಯತೆ ಇರ್ತದೆ. ಎಂಕ್ ಬ್ಯಾಲ ಸಿಕ್ಕದೆ ಜಿ ನಿಕ್ಕಲ ಸಿಕ್ಕುಜಿ ಈ ಪೋಪಿನ ಬುಡ್ಚಿ ಅಂತೇಳಿ ಹೇಳುದಿಲ್ವಾ? ಕೆಲವರು ಹೇಳ್ತಾರೆ, ಸೊ ನಾನು ಆ ಕೋರ್ಸ್ ಮಾಡಿದೆ ಮಾರೆ, ಏನು ಪ್ರಯೋಜನ ಇಲ್ಲ, ನನ್ ಕೆಲಸ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ವೈ? ಬಿಕಾಸ್ ಸೊ ವೈ ಹಿ ಇಸ್ ನಾಟ್ ಗೆಟ್ ದ ಜಾಬ್? ಬಟ್ ಹಿ ಇಸ್ ನಾಟ್ ಡೆವಲಪ್ಡ್ ಸ್ಕಿಲ್. ಅದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಲ್ಲ. ಯುಟಿಲೈಸೇಷನ್ ಮಾಡಬೇಕು, ರಿಸೋರ್ಸ್ ಯುಟಿಲೈಸೇಷನ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ನಂದು ಗ್ರಾಜುಯೇಷನ್ ಮುಗೀತು, ಇಮಿಡಿಯೇಟ್ ಆಗಿ ನಂಗೆ ಜಾಬ್ ಸಿಗ್ಬೇಕು, ಇಂಪಾಸಿಬಲ್, ಸಾಧ್ಯವೇ ಇಲ್ಲ, ಕಷ್ಟಪಡ್ಬೇಕು, ಇಂಟರ್ವ್ಯೂಗೆ ಹೋಗ್ಬೇಕು, ಮನೆಯಲ್ಲಿ ಕೂತ್ರೆ ಯಾರು ಕೂಡ ಕೆಲಸಕ್ಕೆ ಕರೆಯೋದಿಲ್ಲ. ಸೊ ದೇರ್ ಆರ್ ಸಮ್ ಎಜುಕೇಟೆಡ್, ದೇ ಆರ್ ಥಿಂಕಿಂಗ್ ಲೈಕ್ ದಟ್. ಓಕೆ, ಒಂದು ಗ್ರಾಜುಯೇಷನ್ ಆಗಿದೆ ಬಟ್ ಕೆಲಸ ಸಿಗ್ತಿಲ್ಲ, ದೆನ್ ಲೇಟರ್ ದೇ ಆರ್ ಬ್ಲೇಮಿಂಗ್ ಆನ್ ದ ಕೋರ್ಸ್ ಅನ್ನು ಬ್ಲೇಮ್ ಮಾಡ್ತಾರೆ, ಕೋರ್ಸ್ ಮೇಲೆ ಬ್ಲೇಮ್ ಮಾಡುವಂಥದ್ದು. ಹಾಗೆ ಆ ಕೋರ್ಸ್ ಅಲ್ಲಿ ಕೆಲಸ ಸಿಗೋದಿಲ್ಲ. ನೋ, ಸೊ ಕೆಲಸ ಸಿಗೋದು ಬಿಡೋದು ದಟ್ ಡಿಪೆಂಡ್ಸ್ ಆನ್ ದ ಪರ್ಸನಾಲಿಟಿ ಆಫ್ ದ ಇಂಡಿವಿಜುವಲ್. ಏನ್ ಹೇಳ್ತೀರಾ? ಇಸ್ ಇಟ್ ನಾಟ್? ಹೌದಾ ಅಲ್ವಾ? ಕೆಲಸ ಸಿಗೋದು ಬಿಡೋದು ದಟ್ ಡಿಪೆಂಡ್ಸ್ ಆನ್ ದ ಪರ್ಸನಾಲಿಟಿ ಆಫ್ ಇಂಡಿವಿಜುವಲ್. ಬಟ್ ವಿ ಶುಡ್ ಟ್ರೈ. ನಾವು ಟ್ರೈ ಮಾಡಬೇಕು. ಪ್ರಯತ್ನನೇ ಪಡೋದಕ್ಕೆ ಕೆಲಸ ಸಿಗೋದಿಲ್ಲ. ಹೌ? Is it right? No. So some people believe that the only reason someone should go to school is so that he or she can get a good job and make a good life. So without the promise of employment, education is not a necessity to them. So in a country where many of the educated are unemployed, so there may not be enough motivation for the illiterate to go to school. So after all, they remark, why would you spend so much money paying for your education? So when there is no promise of the returns of investment in a country where those who have gone to school have good jobs and reasonable incomes, there may be a sufficient motivating factors for people to get rid of illiteracy. So ಅದೊಂದು ಇರುವಂತದ್ದು ಎಜುಕೇಶನ್ಗೆ. ಸೊ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಮನಿ, isn't it? ಅವರು ಹಣವನ್ನು ಸ್ಪೆಂಡ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ದೇ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್, ನಾನು ಮಾಡಿದ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬೇಕು ಅಂತ ಹೇಳಿ. ಸೊ ರಿಟರ್ನ್ಸ್ ಹೇಗೆ ಸಿಗ್ತದೆ? ಕೆಲಸ ಸಿಕ್ಕಿದ್ರೆ ಸಿಗ್ತದೆ, ಪ್ರಯತ್ನ ಪಟ್ಟರೆ ಸಿಗ್ತದೆ. ಸೊ ದಟ್ಸ್ ವೈ ಅನ್ಎಂಪ್ಲಾಯ್ಮೆಂಟ್ ಆಫ್ ದ ಎಜುಕೇಟೆಡ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ದಿಸ್ ಡಿಮೋಟಿವೇಟ್ ದ ಪೀಪಲ್ ಟು ಡೂ ಸಮಥಿಂಗ್. ಇದು ಮಾಡ್ಲಿಕ್ಕೆ ಅದನ್ನು ಡಿಮೋಟಿವೇಟ್ ಮಾಡ್ತದೆ. ಸೊ ಎಜುಕೇಟೆಡ್ ಯಾರಿದ್ದಾರೆ ಅವರು ಮೋಟಿವೇಟ್ ಆಗ್ಬೇಕು ಇನ್ನೊಬ್ರಿಗೆ. ಓಕೆ, ನೆಕ್ಸ್ಟ್, ಲ್ಯಾಕ್ ಆಫ್ ಅವೇರ್ನೆಸ್. ಸೊ ಅವೇರ್ನೆಸ್ ಇಲ್ಲದೆ ಇರುವಂತದ್ದು, ಎಜುಕೇಶನ್ ಬಗ್ಗೆ ಯಾವುದೇ ರೀತಿಯಾದಂತಹ ಅವೇರ್ನೆಸ್ ಇಲ್ಲದೆ ಇರುವಂತದ್ದು. ಸೊ ಇನ್ ಪ್ಲೇಸಸ್ ವೇರ್ ಸೆವೆರಲ್ ಮೆಂಬರ್ಸ್ ಆಫ್ ದ ಲೋಕಲ್ ಪಾಪ್ಯುಲೇಷನ್ do not understand why it is important for them to go to school, the level of illiteracy may be high. The disinterest in the benefits of formal learnings can also be caused by the lack of awareness on the importance of
going to school. The number of illiterate people in urban area tends to be lower than that of those in a rural area. The number of illiteracy people in urban area tends to be lower than that those in rural area. People in town are more aware of the needs to eliminate illiteracy. The challenges that arise from lack of education and the social benefits of being illiterate are compared to those who live in the remote places. Those who live in the remote places. ಸೊ ಅವೇರ್ನೆಸ್ ಇಲ್ಲದಿರುವಂತದ್ದು ಈಗ ಅರ್ಬನ್ ಏರಿಯಾದಲ್ಲಿ ಆಗಿರಬಹುದು ಅಥವಾ ರೂರಲ್ ಏರಿಯಾ ಕಂಪೇರ್ ಮಾಡಿದ್ರೆ, ಸೊ ರೂರಲ್ ಏರಿಯಾದಲ್ಲಿ ಜನರಿಗೆ ಎಜುಕೇಶನ್ ಆಫ್ ವ್ಯಾಲ್ಯೂ ತುಂಬಾ ಕಡಿಮೆ ಇರ್ತದೆ, ಅವರಿಗೆ ಗೊತ್ತಿರೋದಿಲ್ಲ ಎಜುಕೇಶನ್ ಇಂದ ಏನಾಗ್ತದೆ ಅಂತ ಹೇಳಿ. ಇಸ್ ಇಟ್ ನಾಟ್? ಸೊ ಅದೇ ನೀವು ಜಸ್ಟ್ ಥಿಂಕ್ ಮಾಡಿ, ಲ್ಯಾಂಗ್ವೇಜ್ ವೈಸ್ ಬಂದಾಗ, ಸೊ ನಿಮ್ ಸ್ಕೂಲ್ ಡೇಸ್ ಅಲ್ಲಿ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಇವಾಗ ಟೀಚರ್ಸ್ ಆಗಿರ್ಬೋದು, ದೇ ವರ್ ಪುಟ್ ಮೋರ್ ಎಫರ್ಟ್ಸ್ ಆರ್ ಮೋರ್ ಪ್ರೆಷರ್ ಟು ಲರ್ನ್ ಇಂಗ್ಲಿಷ್ ಅಂಡ್ ಸ್ಪೀಕ್ ಇಂಗ್ಲಿಷ್. ಬಟ್ as a childhood days, as a student days, we are not willing to speak those languages. So when we enter into the commercial sector, so yavaga now our professional sector bandaga, so we just came to know the value of language. Is it not? Value of language gottagtade. Workplace hodaga they were always talking in English. Our English alli maatadtare, ನಾವು ಇಂಗ್ಲಿಷ್ ಗೆ ಇಂಪಾರ್ಟೆಂಟ್ ಕೊಡ್ಲಿಲ್ಲ, ಸೊ ವಿ ಆರ್ ನಾಟ್ ಏಬಲ್ ಟು ಸ್ಪೀಕ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಆಗ ನಮ್ಗೆ ಸಮಸ್ಯೆ ಅಂತೇಳಿ ಅನಿಸ್ತದೆ. ಹೌದಾ ಅಲ್ವಾ? ಸೊ ಅವೇರ್ನೆಸ್ ಇಲ್ದಿರುವಂಥದ್ದು. ಅದೇ ತರ ಎಜುಕೇಶನ್ ಬಗ್ಗೆ ವ್ಯಾಲ್ಯೂ ಬರೋದು ಯಾವಾಗ, ಅದರ ಅಗತ್ಯತೆ ಅಂತ ತಿಳಿದ್ರೆ ಮಾತ್ರ. ಸೊ ಲ್ಯಾಕ್ ಆಫ್ ಅವೇರ್ನೆಸ್ ಇದ್ದಾಗ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗೋದಿಲ್ಲ, ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗೋದಿಲ್ಲ. ಸೋಷಿಯಲ್ ವರ್ಕರ್ಸ್ ಎಜುಕೇಶನ್ ಬಗ್ಗೆ ಅದೆಷ್ಟು ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾರೆ ಕಮ್ಯುನಿಟಿಯಲ್ಲಿ. ಸೊ ದಟ್ ಈಸ್ ದ ರೋಲ್ ಆಫ್ ಸೋಷಿಯಲ್ ವರ್ಕ್ ಇನ್ ಅ ಕಮ್ಯುನಿಟಿ. ಸೊ ಎಜುಕೇಶನ್ ಮಹತ್ವವನ್ನು ಸೋಷಿಯಲ್ ವರ್ಕರ್ಸ್ ತಿಳಿಸ್ತಾರೆ, ಜನರಿಗೆ ತಿಳಿಯಪಡಿಸ್ತಾರೆ. ಓಕೆ, ಸೊ ಲ್ಯಾಕ್ ಆಫ್ ಅವೇರ್ನೆಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸಸ್ ಆಫ್ illiteracy. ನೆಕ್ಸ್ಟ್, ಸೊ ನಾವ್ ದ ಒನ್ ಮೋರ್ ಕಾಸಸ್ ದಟ್ ಈಸ್ ಸೋಷಿಯಲ್ ಬ್ಯಾರಿಯರ್ಸ್, ಸಾಮಾಜಿಕ ಅಡೆತಡೆಗಳು ಅಂತ ನಾವು ಹೇಳುವಂತದ್ದು. ಸೊ ಮೆನಿ ಸೋಷಿಯಲ್ ಬ್ಯಾರಿಯರ್ಸ್ such as restrictions on girl education in some societies lead to illiteracy among the affected segment of the population. ಕೆಲವೊಂದು ಸೊಸೈಟಿಯಲ್ಲಿ, ಕೆಲವೊಂದು ಸಮುದಾಯದಲ್ಲಿ ನಾವು ನೋಡಬಹುದು, they were not willing to send a girl child to school. ಇಚ್ಛೆ ಪಡೋದಿಲ್ಲ, ಗರ್ಲ್ ಚೈಲ್ಡ್ ಅನ್ನು ಸ್ಕೂಲಿಗೆ ಕರ್ಕೊಂಡು ಬರ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬೇಡ, ಅವ್ರಿಗೆ ಬೇಸಿಕ್ ಎಜುಕೇಶನ್ ಸಾಕು, ಅಷ್ಟೇ ಸಾಕು, ಡಿಗ್ರಿ PUC ಮುಗಿದ ನಂತರ ಅವ್ರ ಮನೆಯಲ್ಲಿ ಕುತ್ಕೊಳ್ಳಿ, ಅವ್ರ ಕೆಲಸ ಮಾಡೋದು ಬೇಡ ಅಂತೇಳಿ ಇರುವಂತದ್ದು. ಸೊ ಎಜುಕೇಶನ್ ಆಫ್ ದ ಗರ್ಲ್ ಚೈಲ್ಡ್ ಹ್ಯಾಸ್ ಬೀನ್ an issue in some part of the world, leading to the formation of different organizations focused on championing the education of women. So vigorously support, championing in the sense vigorously support the women education. Forcing children into a marriage is another social issues that cause illiteracy in the community. Forcing children into a marriage is another social issues that cause illiteracy in the community. So family or social norms, so where female education is not allowed to also cause illiteracy. In societies where the caste system is still in force, so those who fall into the wrong caste may not get the opportunity to go to school, They are condemned at a birth to remain illiterate. Okay, so ಕೆಲವೊಂದು ಸೋಷಿಯಲ್ ಬ್ಯಾರಿಯರ್ಸ್ ಕೂಡ ಆಗಿರ್ತದೆ. ಸೊ ನಾನು ಕೂಡ ನೋಡಿದ್ದೇನೆ ಸೊಸೈಟಿಯಲ್ಲಿ ಒಂದು ಕಡೆ ಇದೇ ತರ ಆಗ್ತದೆ. ಸೊ ಆಫ್ಟರ್ ಗ್ರಾಜುಯೇಷನ್ ಒಂದು ಹುಡುಗಿಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಂತ ಹೇಳಿ ಮನಸ್ಸಿರ್ತದೆ. ಸೊ ಶಿ ಇಸ್ ಅ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಓಕೆ, ಒಂದು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರ್ತಾರೆ. ಬಟ್ ಸೊ ಫ್ಯಾಮಿಲಿ ಆರ್ ನಾಟ್ ಸಪೋರ್ಟೆಡ್. ಇನ್ ದ ಬಿಗಿನಿಂಗ್ ಅವರು ಬೇಡ, ಕಲಿಯೋದು ಸಾಕು ಅಂತೇಳಿ, ನಾವು ಮದುವೆ ಮಾಡ್ತೇವೆ ಅಂತೇಳಿ ಪ್ಲಾನ್ ಮಾಡ್ತಾರೆ. ಬಟ್ ಸೊ ಲೇಟರ್ ವಿ ಡಿಸ್ಕಸ್ ವಿತ್ ದೇಮ್, ಅವ್ರ ಹತ್ರ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಿ, ಸೊ ಲೇಟರ್ ದೇ ಅಲೌ ದ ಸ್ಟೂಡೆಂಟ್ ಟು ಗೋ ಟು ಕಾಲೇಜ್. ಕಾಲೇಜ್ಗೆ ಅಲೌ ಮಾಡಿದ್ರು. ಓಕೆ, ಸೊ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. So did our master now. Okay, all right. Next one, the lack of affordable education facilities. Lack of
affordable education facilities. Those who live in a very remote area with few or no education facility may remain illiterate. The nearest school might be found several miles away. I already told that. So in the rural area, there school ಗೆ ಹೋಗಬೇಕಾದ್ರೆ 70 to 60 kilometers they wanted to walk. So whether they were going to school, willing to go to school, no. So instead of going through the tiresome process of walking for long distance on a daily basis just to go to school, so many choose to stay at home. So our ಟೈರ್ಡ್ ಪ್ರೊಸೆಸ್ ಏನಿದೆ ವಾಕಿಂಗ್ ಮಾಡುವಂಥದ್ದು, ಸಾವಿರ ಗಟ್ಟಲೆ ಕಿಲೋಮೀಟರ್ ವಾಕ್ ಮಾಡಿ ಸ್ಕೂಲಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ಯಾರು ಕೂಡ ಇಷ್ಟಪಡೋದಿಲ್ಲ. ಯಾಕೆ ಟೈರ್ಡ್ ಆಗಬೇಕು, ಐ ಥಿಂಕ್ ಬೆಟರ್ ಟು ಸ್ಟೇ ಅಟ್ ಹೋಮ್ ಅಂತ ಹೇಳಿ ಕೂತ್ಕೊಳ್ತಾರೆ. ಅಲ್ಲಿ ಇಲಿಟ್ರಸಿ ಪ್ರಾರಂಭ ಆಗ್ತದೆ. ಸೊ ಲ್ಯಾಕ್ ಆಫ್ access to education facilities in rural area has contributed a lot to the high number of literate people in these places. High number of literate people in these places. Okay, all right, next. So now the one more causes is the poverty. So ಬಡತನ ಕೂಡ ಕೆಲವೊಮ್ಮೆ ಅನಕ್ಷರತೆಗೆ ಕಾರಣ ಆಗಿರ್ತದೆ. The poor parents with low incomes find it difficult to pay a school fees. Difficult to pay a school fees. They are forced to choose between providing the basic needs such as food, shelter and clothing and taking their children to school. So in countries where basic education is not free, the number of children who do not go to school tends to be higher compared to a place where basic education is free and mandatory. Okay, so ಬಡತನ ಪ್ರೆಸೆಂಟ್ ಡೇಸ್ ಇದೆ, ಸೊ ಫ್ರೀ ಎಜುಕೇಶನ್ ಇದೆ, ಓಕೆ ಫ್ರೀ ಎಜುಕೇಶನ್ ಕೊಡ್ತಾರೆ, ಬಟ್ ಓಲ್ಡನ್ ಡೇಸ್ ಅಲ್ಲಿ ಅಂತ ಫೆಸಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿಟ್ರೇಟ್ಸ್ ಜಾಸ್ತಿ ಆಗ್ತಾರೆ. ಸೊ ಪವರ್ಟಿ ಅಂತೇಳಿ ಬಂದಾಗ ದೇ ಆರ್ ನಾಟ್ ಏಬಲ್ ಟು ಪ್ರೊವೈಡ್ ದ ಒನ್ ಡೇ ಮೀಲ್. ಓಕೆ, ಅವರಿಗೆ ಒಂದು ದಿನದ ಊಟಕ್ಕೂ ಅವರಿಗೆ ಸಾಮರ್ಥ್ಯ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಹೇಗೆ ಮಕ್ಕಳನ್ನು ಓದಿಸ್ತಾರೆ? Is it possible? No. So poverty is also one of the causes for illiteracy. ಬಡತನ ಕೂಡ ಒಂದು illiteracy causes ಆಗಿ ಕಂಡು ಬರ್ತದೆ. Okay, all right. Move on to the next slide. Yes. So now I'll ask you one question, students. ಹಾಗಾದ್ರೆ ಲಿಟ್ರಸಿ ಅನ್ನುವಂಥದ್ದು ಯಾಕೆ ಬೇಕು ಒಬ್ಬ ವ್ಯಕ್ತಿಗೆ, ಅಥವಾ ಒಬ್ಬ ವ್ಯಕ್ತಿ ಲಿಟ್ರೇಟ್ ಯಾಕೆ ಆಗ್ಬೇಕು? ಅಕ್ಷರ ಜ್ಞಾನ ಅಥವಾ ಅಕ್ಷರ ಜ್ಞಾನ ಇದೆ ಅಂತ ಹೇಳಿದ್ರೆ ದ ಪರ್ಸನ್ ಯು ಹ್ಯಾವ್ ದ ಸೋಷಿಯಲ್ ನಾಲೆಜ್, ಸಾಮಾಜಿಕ ಜ್ಞಾನ ಇದ್ದೇ ಇರ್ತದೆ. ಹೌದಾ ಅಲ್ವಾ? ಇದ್ದೇ ಇರ್ತದೆ, ಡೆಫಿನೆಟ್ಲಿ ಇರ್ತದೆ. ಸೊ ಅದಕ್ಕೋಸ್ಕರ ಸಾಮಾಜಿಕ ಜ್ಞಾನ ಇರ್ತದೆ. ನಾನು ಹೇಗಿರ್ಬೇಕು ಸೊಸೈಟಿಯಲ್ಲಿ, ನಾನು ಹೇಗೆ ಸಸ್ಟೈನ್ ಆಗ್ಬೇಕು ಸೊಸೈಟಿಯಲ್ಲಿ, ನಾನು ಸೊಸೈಟಿಯಲ್ಲಿ ಯಾವ ತರ ಬದುಕಬೇಕು ಅನ್ನೋದನ್ನು ತಿಳಿಬೇಕಾದ್ರೆ ನಮಗೆ ಸ್ವಲ್ಪ ಬೇಸಿಕ್ ಎಜುಕೇಶನ್ ಇರಬೇಕು. Okay, all right, next. Yes, now let's see what are the consequences and effects of illiteracy. So what are the consequences of illiteracy? So how does illiteracy affects the life of individuals and the society? So let's see. So first one, the hinders economic and social progress. It hinders the economic and social progress. Illiteracy greatly inhibits the economic and social progress of an individual as well as that one of the country. Education gives one the power to seek opportunities and pursue them. The people who have gone to a school are well educated, have the expertise and intelligence to make a good investment decisions and drive the growth agenda of a nation. Illiteracy therefore hinders the development of the country. So illiteracy ಅನ್ನುವಂಥದ್ದು ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಏನಿದೆ ಅದನ್ನು ಹಿಂಡರ್ಸ್ ಮಾಡ್ತದೆ. ಹಿಂಡರ್ಸ್ ಅಂತ ಹೇಳಿದ್ರೇನು? So it means nothing but make difficult to do something. So ಏನೋ ಒಂದು ಮಾಡಬೇಕಾದ್ರೆ ಅಲ್ಲಿ ನಮಗೆ ಡಿಫಿಕಲ್ಟೀಸ್ ಬರ್ತದೆ. ಎಕಾನಮಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ illiteracy reason ಆಗ್ತದೆ. Okay, next, second one is the poverty. So illiteracy affects
like a poverty ಆಗಿ ಪರಿಣಾಮವನ್ನು ಬೀರ್ತದೆ. So illiteracy lead to poverty. Education equips one with the right skill and expertise for a gainful employment. A person who has not gone to school and he is unable to read and write may experience a hard time in finding a job, especially in a world where the corporate environment is increasingly in demand for employees who are well trained and can cope with an industry driven by a technology without a reasonable source of income, taking care of the department family members, sorry, dependent family members. So taking care of dependent family members may prove to be a difficult, may prove to be a difficult. So poverty ಕೂಡ poverty ಆಗಿ ಪರಿಣಾಮವನ್ನು ಬೀಳ್ತದೆ illiteracy. ಸೊ ಎಜುಕೇಶನ್ ಇದ್ರೆ ನಾವೆಲ್ಲೂ ಕೂಡ ದುಡಿದು ತಿನ್ಬಹುದು. ಎಜುಕೇಶನ್ ಇಲ್ಲದಿದ್ರೆ ತುಂಬಾ ಕಷ್ಟ, ದುಡಿದು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲ. ಸೊ ವಿ ಕ್ಯಾನ್ ಸಸ್ಟೈನ್, ಓಕೆ, ಆಗ್ತದೆ. ಸೊ ಎಜುಕೇಶನ್ ಇಲ್ಲದಿದ್ರು ಕೂಡ ನಮ್ಗೆ ಎಂಪ್ಲಾಯ್ಮೆಂಟ್ ಗಿಟ್ಟಿಸ್ಕೊಡ್ಲಿಕ್ಕೆ ಆಗ್ತದೆ. ಸೊ ಲೈಕ್ ಅಗ್ರಿಕಲ್ಚರ್ ಮಾಡೋದಿದ್ರೆ, ಸೊ ಬಟ್ ಅಲ್ಲಿ ಕೂಡ ನಿಮ್ಗೆ ಬೇಸಿಕ್ ನಾಲೆಜ್ ಬೇಕು. ಬೇಸಿಕ್ ನಾಲೆಜ್ ಬೇಡವಾ? ಇಲ್ದಿರ ಆಗ್ತದ? ಆಗೋದಿಲ್ಲ. ಸೊ ಲೈಕ್ ದಟ್. ಆಲ್ ರೈಟ್, ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್, ಥರ್ಡ್ ಎಫೆಕ್ಟ್, that is a child marriage. It is a child marriage. So this is also a problem that may come about due to illiteracy. So illiteracy ಇಂದ child marriage ಆಗುವಂತ ಸಾಧ್ಯತೆ ಇರ್ತದೆ. ಸೊ ಪೇರೆಂಟ್ಸ್ ಗೆ ನಾಲೆಜ್ ಇಲ್ಲದೆ ಇರುವುದರಿಂದ ಸೊ ಅವ್ರ ಮಕ್ಕಳನ್ನು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಳಿಸೋದಿಲ್ಲ. ಸೊ ದೇ ಥಾಟ್ ವಾಟ್, ಸೊ ಆಫ್ಟರ್ when they pass the 14 or 16 or 17 years or 16 years, so they are planning to their marriage. So this is also a problem that may come about due to illiteracy. So parents may fail to recognize the benefits of taking children to school to learn how to read and write. So instead, the girl child may be forced into early marriage. They were forced a girl child to get marriage. So it may also be a means of raising money through dowry payments to support the rest of the family members. In a way, the girl child are viewed as a property in some culture. Okay, so dowry system anteli kelidira. So that is also one of the social problems. Adu kuda ಒಂದು social problem. Okay, ಈಗ ಕಡಿಮೆ ಆಗಿದೆ, but some other places still now also they were taking. So here in olden days they thought what the girl child is there in their family, they thought what they are the property, our namge property iddage. When they get married, so they can get the dowry anteli, sorry, they can get the dowry. So girl ಅಥವಾ ಹುಡುಗರ ಕೆಲವರು ಆ ತರ ಥಿಂಕ್ ಮಾಡ್ತಾರೆ. ಸೊ ಅದು ಪ್ರಾಪರ್ಟಿ ಇದ್ದಾಗ ಅದನ್ನ ನಾವು ಕೊಟ್ಟಾಗ ಅವರಿಗೆ ಹಣ ಕೊಟ್ಟು ಬಿಡುವಂಥದ್ದು, ಆ ತರ ಸಿಸ್ಟಮ್. ಡೌರಿ ಅಂತ ಹೇಳಿ ಗೊತ್ತಿದೆ ಅಲ್ಲ, ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟಾಗ ನನಗೆ 10 ಪವನ್ ಕೊಡಿ, ನನಗೆ 20 ಪವನ್ ಕೊಡಿ, 20 ಪವನ್ ಕೊಟ್ಟು ಒಂದು ಆಡಿ ಕೊಡಿ, ಒಂದು BMW ಕೊಡಿ. ಓಕೆ, ಸೊ ದಟ್ ಈಸ್ ದ ಪ್ರೊಸೆಸ್ ಆಫ್ ಡೌರಿ. ಹೌದಲ್ವಾ? ಸೊ ಇನ್ ಅ ವೇ ದ ಗರ್ಲ್ ಚೈಲ್ಡ್ ಇಸ್ ವ್ಯೂಡ್ ಆಸ್ ಅ ಪ್ರಾಪರ್ಟಿ ಇನ್ some cultures. So they can be treated to help the family make ends meet. The practice is especially so rampant in area, rampant in the sense of flourishing in area where a lot of people have not gone to school. So ಅದರಿಂದಾಗಿ child marriage ಈಗ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. So child marriage, it is a one social problem. ಸೊ ನೀವೆಲ್ಲಾದ್ರೂ ಚೈಲ್ಡ್ ಮ್ಯಾರೇಜ್ ನಡೀತಾ ಇರೋದನ್ನ ನೋಡಿದ್ರೆ, ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಕೆಲವೊಮ್ಮೆ ನಡೀತದೆ, ನಮ್ಗೆ ಗೊತ್ತಿರೋದಿಲ್ಲ ನಡೀತಾ ಇರ್ತದೆ. ಸೊ ಇಫ್ ಚೈಲ್ಡ್ ಮ್ಯಾರೇಜ್ ನಡೀತಾ ಇರೋ ವಿಷಯ ಗೊತ್ತಾದ್ರೆ, ಸೊ ಯು ಮಸ್ಟ್ ಇನ್ಫಾರ್ಮ್ ದ ಚೈಲ್ಡ್ ಲೈನ್ಗೆ ಇನ್ಫಾರ್ಮ್ ಮಾಡಿದ್ರೆ ದೇ ವರ್ ಟೇಕಿಂಗ್ ದ ಆಕ್ಷನ್ ಆನ್ ದಟ್, ಅದರ ಬಗ್ಗೆ ಆಕ್ಷನ್ ತಗೊಳ್ತಾರೆ. ಬಟ್ ಒನ್ ಥಿಂಗ್, ಸೊ ಅಲ್ಲಿ ಇದ್ದಂತ ಚೈಲ್ಡ್ ಮ್ಯಾರೇಜ್ ಎಷ್ಟು ದೊಡ್ಡ ಅಪರಾಧ ಅಂತ ಹೇಳಿದ್ರೆ, ಆ ಚೈಲ್ಡ್ ಮ್ಯಾರೇಜ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಅದಕ್ಕೆ ಕಾರಣರಾಗಿರ್ತಾರೆ. ಎಲ್ರೂ ಕೂಡ ಕಾರಣರಾಗಿರ್ತಾರೆ. ಮದುವೆಗೆ ಹೋದವರು ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಹೊರಗಡೆ ತೆಗೆದುಕೊಂಡು ಬಂದಾಗ ಕೂಡ ಸೊ ಐ ಆಮ್ ಆಲ್ಸೋ ಅದಕ್ಕೆ ಕಾರಣ ಆಗಿರ್ತೇನೆ, ನಾನು ಅದಕ್ಕೆ ಸಾಕ್ಷಿಯಾಗಿರ್ತೇನೆ. ಸೊ ಪೊಲೀಸ್ ಎನ್ಕ್ವೈರಿಗೆ ನಾವು ಕೂಡ ರೆಸ್ಪಾನ್ಸಿಬಲ್. ಅಲ್ಲಿ ಮದುವೆಗೆ ಹೋದವರು, ಬ್ಯಾಂಡ್ ಸೆಟ್ನವರು,
ಚಪ್ಪರ ಹಾಕಿದವರು, ಲೈಟಿಂಗ್ ನವರು ಎಲ್ಲವರು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಚೈಲ್ಡ್ ಮ್ಯಾರೇಜ್ ಅಲ್ಲಿ. ಸೊ ಅಷ್ಟು ದೊಡ್ಡ ಕ್ರಿಮಿನಲ್ ಆಗಿರ್ತದೆ, ಅಷ್ಟು ದೊಡ್ಡ ಕ್ರೈಮ್ ಆಗಿರುವಂತದ್ದು ಚೈಲ್ಡ್ ಮ್ಯಾರೇಜ್ ಅನ್ನುವಂಥದ್ದು ಮಾಡ್ಲಿಕ್ಕೆ ಇಲ್ಲ, ಪ್ರೆಸೆಂಟ್ ಡೇಸ್ ಅಲ್ಲಿ ಮಾಡ್ಲಿಕ್ಕೆ ಇಲ್ಲ. ಓಕೆ, ಮಾಡ್ಲಿಕ್ಕೆ ಇಲ್ಲ. ಹಾಗಂತ ನಾವು ಚೈಲ್ಡ್ ಮ್ಯಾರೇಜ್ ಅನ್ನು ಈಗ ನಿಲ್ಲಿಸ್ತಾ ಬರ್ತಿದ್ದೇವೆ. ಅದೆಷ್ಟೋ ಮಂದಿಗೆ ಟೆನ್ಷನ್ ಕೂಡ ಇರ್ಬೋದು, ಅಯ್ಯೋ ಚೈಲ್ಡ್ ಮ್ಯಾರೇಜ್ ಹೋಯ್ತೆ ಅಂತೇಳಿ ಕೆಲವರಿಗೆ ಟೆನ್ಷನ್ ಇರ್ಬೋದು. ಚೈಲ್ಡ್ ಮ್ಯಾರೇಜ್ ಅಂತ ಇರ್ಮಾರಂತೆ ಜನ ಮದ್ವೆ ಅಥವಾ ಅಂತ ಹೇಳ್ತಾರೆ ಕೆಲವರು, ಹೌದಲ್ಲ? ಬಟ್ ದಟ್ ಈಸ್ ನಾಟ್ ಈಸಿ. ಓಕೆ, ಸೊ ದ ಪೇರ್ಸ್, ದ ಕಪಲ್ಸ್ ದೇ ಮಸ್ಟ್ ಬಿ ಅ ಮೆಚೂರ್ಡ್, ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಚೈಲ್ಡ್ ಮ್ಯಾರೇಜ್ ಮಾಡಿ ಏನ್ ಪ್ರಯೋಜನ? ಇಸ್ ಇಟ್ ನಾಟ್? ಅವರೇ ಸಫರ್ ಆಗುವಂಥದ್ದು ಫ್ಯೂಚರ್ ಅಲ್ಲಿ, ಅದು ಬೇಡ. ಸೊ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುವಂಥದ್ದು. ಓಕೆ, ಆ ತರ ಎಫೆಕ್ಟ್ ಅನ್ನು ತಂದು ಕೊಡ್ತದೆ ಅನಕ್ಷರತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್, ಸೊ ಡಿಫಿಕಲ್ಟ್ ಲೈಫ್. An illiterate person can lead a difficult life in so many ways. The inability to find a gainful employment can subject one to a life of poverty with a poor living conditions. So there can be a lack of basic necessities such as a good shelter, clothing and decent meals. Illiteracy can also make one as a societal misfit, more so in area where many people have gone to school and have the ability to read and write. Such a person can be the center of ridicule and suffer from a stress and low self-esteem. Without the ability to read and write, it can be hard to read instructions, which is some cases may have so dire consequences or extremely serious consequences. Okay, so causes may have some dire or extremely serious consequences. All right, next. So next one is the social crimes. Next consequences or effect as a social crimes. Through education, a person can cultivate a civic sense and develop the behavior pattern that are socially acceptable. ಓಕೆ, ಸೊ ಎಜುಕೇಶನ್ ಅಂತ ಹೇಳಿ ಬಂದಾಗ ನಿಮ್ಗೆ ವ್ಯಾಲ್ಯೂ ಎಜುಕೇಶನ್ ಕೂಡ ಕೊಡ್ತಾರೆ, ಹೌದಲ್ವಾ? ಮೌಲ್ಯ ಶಿಕ್ಷಣ ಇರೋದಿಲ್ವಾ? ಹೈಸ್ಕೂಲ್ ಅಲ್ಲಿ ಕಲಿಲಿಲ್ವಾ ನೀವು? ಬರೀ ಪಾಠದ ವಿಷಯ ಮ್ಯಾಥ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಇದನ್ನು ಮಾತ್ರ ಕಲ್ತಿರೋದ ಅಲ್ಲ. ಸೊ ಬಿಟ್ವೀನ್ ವಿ ಕ್ಯಾನ್ ಆಲ್ಸೋ ಲರ್ನ್ ಆರ್ ವಿ ಕುಡ್ ಲರ್ನ್ ವ್ಯಾಲ್ಯೂ ಎಜುಕೇಶನ್ ಆಲ್ಸೋ. ಸೊಸೈಟಿಯಲ್ಲಿ ಹೇಗಿರ್ಬೇಕು, ಯಾವ ಬಿಹೇವಿಯರ್ ಸೊಸೈಟಿಯಲ್ಲಿ ಇರಬೇಕು, ಮನೆಯಲ್ಲಿ ಯಾವ ತರ ಇರಬೇಕು, ಯಾರ ಜೊತೆ ಯಾವ ತರ ಮಾತಾಡ್ಬೇಕು ಕಲಿಲಿಲ್ವಾ? ಸೊ ದಟ್ ಈಸ್ the civic sense, that is a civic sense, and develop a behavior pattern that are socially accepted. ಜನರು accept ಮಾಡುವಂತ behavior society ಅಲ್ಲಿ ಇರುವಂತದ್ದು. Illiterate people may engage in unlawful acts in the society due to lack of employment or simply as the result of being uncultured. Okay, so education ಇಲ್ಲದಿದ್ರೆ ಅಥವಾ illiterate ಆಗಿದ್ರೆ the people may engage in unlawful work or unlawful acts. ಸೊ ಕಾನೂನಿಗೆ ವಿರುದ್ಧವಾಗಿರುವಂತಹ ಚಟುವಟಿಕೆಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ. Acts in society due to the lack of employment or the simply as a result of being uncultured. ಸೊ ಸಂಸ್ಕೃತಿ ಇಲ್ಲದವರಾಗಿ ವರ್ತಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನು ಪ್ರಾರಂಭ ಮಾಡ್ತಾರೆ. ಎಜುಕೇಶನ್ ಇಲ್ಲದೆ ಅವರಿಗೆ ಜಾಬ್ ಸಿಗೋದಿಲ್ಲ. ಸೊ ದೇ ಡೋಂಟ್ ನೋ ವಾಟ್ ದೇ ವಾಂಟೆಡ್ ಟು ಡೂ to sustain their life. Okay, so in countries where the number of those who have not gone to school the social crime levels also tend to be high. So ಎಲ್ಲಿ ಒಂದು ಬೇಸಿಕ್ ಎಜುಕೇಶನ್ ಇಲ್ಲದೆ ಇರುವಂತ ಜನಸಂಖ್ಯೆ ಜಾಸ್ತಿ ಇರ್ತದೆ, ಸೊ ಅಲ್ಲಿ ಸೋಷಿಯಲ್ ಕ್ರೈಮ್ ಅನ್ನುವಂಥದ್ದು ಕೂಡ ಜಾಸ್ತಿಯಾಗಿ ಕಂಡು ಬರುವಂಥದ್ದು. ಓಕೆ, ಆಲ್ರೈಟ್, ನೆಕ್ಸ್ಟ್. ಸೊ ಅಂಡರ್ ಪೇಮೆಂಟ್, ಅಂಡರ್ ಎಂಪ್ಲಾಯ್ಮೆಂಟ್ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆರ್ ಎಫೆಕ್ಟ್ಸ್ ಆಫ್ illiteracy. So we live in a world where the job market favor people who are properly educated with useful skills to drive a company growth. Many illiterate people are thus underpaid, underemployed or
unemployed. So they are unable to earn income and in many cases perform a lot of duties. With the little pay. Next one is the intergenerational illiteracy. So the issues of illiteracy can cut across the generation with a family. So it can become cyclic in such a way that even the third or fourth generation family members suffers the same fate. So intergenerational illiteracy mainly comes about because education is given a little to no value in the family setup. The children that come along with the see illiteracy as the norms and not make any effort to learn how to read and write. Okay. Next. So in previous slide, so what are the things we saw? So that all the consequences or effects of causes and effects of illiteracy. So now we are going to see. So however, so problem is there in the society, but so it must also there the solution, isn't it? Alli solution kuda irtade. So what are the possible solution to stop or control illiteracy? Agadi yav tara navu illiteracy control ಮಾಡಬಹುದು, stop ಮಾಡಬಹುದು. The first one is a free education. Even you students know very well. Free education. Present days ಯಾವ ತರ ಅಂತ ಹೇಳಿದ್ರೆ free education ಕೊಟ್ಟರು ಕೂಡ ಯಾರಿಗೂ ಬೇಡ. Free education ಕೊಟ್ಟರು ಕೂಡ ಯಾರಿಗೂ ಬೇಡ ಅಂತ ಪರಿಸ್ಥಿತಿ. So once upon a time the government implemented the free education system for giving the 100% education to the people. The provision of free education in school, colleges and universities by the government can play a major role in reducing the level of illiteracy in a country by getting more people to school. ಈಗ ನೋಡಬಹುದು ನೀವು, ಸೊ ಕಾಲೇಜ್ ಅಂತೇಳಿ ಬಂದಾಗ ಅಥವಾ ಆರ್ಟ್ಸ್ ಸ್ಟ್ರೀಮ್ ಅಂತೇಳಿ ಬಂದಾಗ nobody willing to join the art streams. ಯಾರಿಗೂ ಇಷ್ಟ ಇಲ್ಲ ಆರ್ಟ್ಸ್ ಸ್ಟ್ರೀಮ್ ಜಾಯಿನ್ ಆಗ್ಲಿಕ್ಕೆ. ಕೆಲಸ ಸಿಗೋದಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ. ಕೆಲಸ ಸಿಗೋದಿಲ್ಲ ಅಂತ ಒಂದು ಕಾರಣ ಅಂತ ಹೇಳೋದಿಲ್ಲ. ದಟ್ ಈಸ್ ಅವರ್ ದೇವ ಮೆಂಟಾಲಿಟಿ. ಅವರ ತಿಳ್ಕೊಂಡಿರೋದು ಆ ತರ. ಆರ್ಟ್ಸ್ ಮಾಡಿದ್ರೆ, ನಾನು BA ಮಾಡಿದ್ರೆ ನಂಗೆ ಕೆಲಸ ಸಿಗೋದಿಲ್ಲ, ನಾವು ಅನ್ಎಂಪ್ಲಾಯ್ಡ್ ಆಗಿರ್ತೇವೆ. ನೋ, ದಟ್ ಇಸ್ ಅ ರಾಂಗ್ ಇಮ್ಯಾಜಿನೇಷನ್. ಅದೆಷ್ಟು ಆರ್ಟ್ಸ್ ಸ್ಟ್ರೀಮ್ಸ್ ಫ್ರೀ ಎಜುಕೇಶನ್ ಕೊಡ್ತಾ ಇದೆ ಪ್ರೆಸೆಂಟ್ ಡೇಸ್ ಅಲ್ಲಿ. ಓಕೆ, ಫ್ರೀ ಎಜುಕೇಶನ್ ಕೊಡ್ತಾ ಇದೆ, ಯಾರು ಕೂಡ ಜಾಯಿನ್ ಆಗೋದಿಲ್ಲ, ಯಾರಿಗೂ ಬೇಡ. ಓಕೆ, ಸೊ ಎಜುಕೇಶನ್ ಇಂದ ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ ಆಗೋದಿಲ್ಲ ಸ್ಟೂಡೆಂಟ್ಸ್, ಎಜುಕೇಶನ್ ಇಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುವಂಥದ್ದು. ನಾನು BCom ತಗೊಂಡ್ರೆ ಅಥವಾ ಸೈನ್ಸ್ ತಗೊಂಡ್ರೆ ನಾನು ಅವರಿಗಿಂತ ಸುಪೀರಿಯರ್ ಆಗಿರ್ತೇನೆ ಅಂತೇಳಿ, ನೋ, ದಟ್ ಈಸ್ ನಾಟ್. ಅದು ಆ ತರ ಅಲ್ಲ. ಸೊ ಫ್ರೀ ಎಜುಕೇಶನ್ ಕೊಡೋದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ, ಸೊ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಅಥವಾ ನಿಮ್ಗೆ ಲೈಫ್ ಲೀಡ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅಷ್ಟೇ. ಅದಕ್ಕೋಸ್ಕರ ಎಜುಕೇಶನ್ ಬೇಕಾಗಿರುವಂಥದ್ದು. ಓಕೆ, ಸೊ ಮತ್ತೊಂದು ಪರ್ಟಿಕ್ಯುಲರ್ ಸ್ಟ್ರೀಮ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ ನಂಗೆ ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಕಲಿಯುವಂಥದ್ದು. ಸೊ ನಾವು ಕೋರ್ಸ್ ಅನ್ನು ಡಿಗ್ರೇಡ್ ಮಾಡುವಾಗ ಇಲ್ಲ, ಸೊ ಯಾವುದು ನಮಗೆ ಜೀವನ ಕೌಶಲ್ಯವನ್ನು ಕಲಿಸ್ತದೆ ಅದು ನಮ್ಗೆ ಬೇಕು. ಹೌದಾ ಅಲ್ವಾ? ಜೀವನ ಕೌಶಲ್ಯ ನಮ್ಗೆ ಎಲ್ಲಿ ಕಲಿಸ್ತದೆ ಅದು ನಮ್ಗೆ ಬೇಕಾಗಿರುವಂಥದ್ದು. ಸೊ ಸಿನ್ಸ್ some people fail to attend a school due to a lack of money to pay the fees, offering a free education can increase the number of people attending schools and subsequently reduce the illiteracy level within the society. Howda alva? So there is one situation, once upon a time the peoples are rationally or they are highly interested in the English education. ನನ್ನ ಮಗಳೇನ ಅಥವಾ ಎನ್ನ ಮಗಳನ್ನೇ ನಾನು ಇಂಗ್ಲಿಷ್ ಮೀಡಿಯಂ ಪಾಡೋಡು ಅಂತ ಹೇಳಿ, isn't it? Once upon a time ಏತ್ ಕರ್ಸ್ಟ್ಯಾಂಡಲ್ಲ ಮಲ್ಲಿಚಿ ನನ್ನ ಮಗಳೇ ನಾನು ಇಂಗ್ಲಿಷ್ ಮೀಡಿಯಂ ಪಾಡೋಡು. ಹೌದಲ್ವಾ? ಇರೋದಿಲ್ವಾ? ಇರ್ತದೆ. ಪೇರೆಂಟ್ಸ್ ನವರು ವಿಲ್ಲಿಂಗ್, ನನ್ನ ಮಗಳು ಒಂದು ಇಂಗ್ಲಿಷ್ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಹಾಕಿರ್ತಾರೆ. ಬಟ್ ಸೊ ಬಿಕಾಸ್ ಆಫ್ ಕೊರೋನಾ ಪ್ಯಾಂಡಮಿಕ್ the people they don't have the income. ಅವ್ರಿಗೆ ಇನ್ಕಮ್ ಇಲ್ಲ. ಏನ್ ಮಾಡೋದು ಆ ಸಂದರ್ಭದಲ್ಲಿ? ಫೀ ಪೇ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. So at the meantime ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತದೆ. ಸೊ ಫ್ರೀ ಎಜುಕೇಶನ್ ಅಲ್ಲಿ ಕೂಡ ಸಿಗ್ತದೆ. ಮೀಡಿಯಂ ಇಂಗ್ಲಿಷ್. ಹೌದಾ ಅಲ್ವಾ? ಹೌದಾ?
ಸೊ ಪವರ್ಟಿ ಇದ್ದಾಗ ಫ್ರೀ ಎಜುಕೇಶನ್ ಕೊಟ್ಟಾಗ ಅಲ್ಲಿ ಎಜುಕೇಶನ್ ಆಗುವಂಥದ್ದು. ಈಗ ಪ್ರೆಸೆಂಟ್ ಡೇಸ್ ನೀವು ಪೇಪರ್ ಅಲ್ಲಿ ನೋಡ್ತಾ ಇರಬಹುದು, ಸರ್ಕಾರಿ ಕಾಲೇಜುಗಳಿಗೆ ಇಂಥ ಅಡ್ಮಿಷನ್ ಆಗಿದೆ, ಎಷ್ಟು ಅಡ್ಮಿಷನ್ ಆಗಿದೆ, ಹೌದಲ್ವ? ಸೊ ಆ ತರ ಜನರು ಆ ತರ ಮೂವ್ ಆಗುವಂಥದ್ದು. ಫ್ರೀ ಎಜುಕೇಶನ್ ಕೊಟ್ಟಾಗ, ಬಡತನ ಇದ್ದಾಗ ಫ್ರೀ ಎಜುಕೇಶನ್ ಕೊಟ್ಟಾಗ ಅವರಿಗೆ ಅದೆಷ್ಟು ಕಾಲೇಜ್ಗಳು ಫ್ರೀ ಎಜುಕೇಶನ್ ಕೊಡ್ತಾ ಇದೆ. ಓಕೆ, ಸೊ ಇವನ್ ಅವರ್ ಕಾಲೇಜ್ ಆಲ್ಸೋ ಸೊ ಬಿ ಎಗೆ ಫ್ರೀ ಅಡ್ಮಿಷನ್ ಮಾಡ್ತಾ ಇದೆ, ಓಕೆ, ಫ್ರೀ ಅಡ್ಮಿಷನ್ ಮಾಡ್ತಾ ಇದೆ. ಯಾರು ಒಂದು ನಾನು ಕಲಿಬೇಕು ಅನ್ನೋ ಉದ್ದೇಶದವರು ಡೆಫಿನೆಟ್ಲಿ ಅವರು ಸೇರ್ತಾರೆ. ಓಕೆ, ಆಲ್ ರೈಟ್. ಸೊ ಅವೇರ್ನೆಸ್. So creating awareness about the importance of the education can help people understand why people need to go to school. Non-government organizations, government agencies and other concerned parties should put in place deliberate the measures to create the awareness in the society and reduce the number of people who are unable to read and write. Okay, next, so now awareness ಕೊಡುವುದರ ಮೂಲಕ illiteracy ಕಡಿಮೆ ಮಾಡಬಹುದು. Grants, offering grants, subsidies and scholarship can reduce the financial burden to the parents and students bear in paying for education. So grants ಕೊಡುವುದರ ಮೂಲಕ ಸ್ಕಾಲರ್ಶಿಪ್ ಸಿಗ್ತದೆ, ನೀವು ಕಲೀರಿ ಅಂತ ಹೇಳಿದಾಗ how the people students showing the interest in education. ಕೆಲವರಿಗೆ ಗೊತ್ತಿರ್ತದೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ನಾನು ಈಗ ಕಾಲೇಜ್ಗೆ ಹೋದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಏನು ಅಂತೇಳಿ. ಸೊ ಅಲ್ಲಿ ಗ್ರಾಂಟ್ಸ್ ಪ್ರೊವೈಡ್ ಮಾಡಿದ್ರೆ ಅವರು ಎಜುಕೇಶನ್ಗೆ ಮೂವ್ ಆಗುವಂತ ಸಾಧ್ಯತೆ ಇರ್ತದೆ. ಓಕೆ, ಆಲ್ ರೈಟ್, ನೆಕ್ಸ್ಟ್. So late night classes. So working people can opt for the late night classes. In this way, they can learn even as they earn income through their daytime jobs. So free books. The government and different foundations can offer the free books in schools and encourage the student to develop reading culture. And offering free books can also reduce the financial burden placed on the parents in a provision of textbook. ಸೊ ಫ್ರೀ ಬುಕ್ಸ್ ಯಾರಿಗೂ ಅನುಭವ ಆಗಿರಬಹುದು ನಿಮ್ದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ಫ್ರೀ ಬುಕ್ಸ್ ಕೊಡುತ್ತಾ ಇರುವಂತದ್ದು. ಇವನ್ ಐ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಓಕೆ, ನಾನು ಸೈಂಟ್ ಜಾನ್ಸ್ ವಿದ್ಯಾಸಂಸ್ಥೆಯಲ್ಲಿ ಕಲ್ತಿರುವ ಒಬ್ಬ ವಿದ್ಯಾರ್ಥಿ. ಅಲ್ಲಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಬರ್ಡನ್ ಇದ್ದಾಗ ಸೊ ದೇ ವರ್ ಪ್ರೊವೈಡಿಂಗ್ ದ ಫ್ರೀ ಬುಕ್ಸ್ ಟು ದ ಸ್ಟೂಡೆಂಟ್ಸ್. ಸೊ ಫ್ರೀ ಬುಕ್ಸ್ ಟು ದ ಸ್ಟೂಡೆಂಟ್ಸ್ ಅದು ನಾನು ಪಡ್ಕೊಂಡಿದ್ದೇನೆ, ಅದರ ಸರ್ವಿಸ್ ಅನ್ನು ಪಡ್ಕೊಂಡಿದ್ದೇನೆ. ಅದ್ರಲ್ಲಿ ನಂಗೆ ಒಳ್ಳೆ ಅಭಿಪ್ರಾಯ ಇದೆ. ಇನ್ ಕೇಸ್ ಆ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇಲ್ಲದಿದ್ರೆ ಇವತ್ತು ನಾನು ಇಲ್ಲಿ ನಿಲ್ತಾ ಇರ್ಲಿಲ್ಲ ಅಂತ ಹೇಳಿ ಅನಿಸ್ತಾ ಇತ್ತು. ಓಕೆ, ಸೊ ಆತರ ಮಾಡೋದ್ರಿಂದ ಎಜುಕೇಶನ್, ಆತರ ಫ್ರೀ ಬುಕ್ಸ್ ಅಥವಾ ಫ್ರೀ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಿದ್ರಿಂದಾಗಿ ನಮ್ಮ ಪೇರೆಂಟ್ಸ್ ಯಾರಿದ್ದಾರೆ, ಗಾರ್ಡಿಯನ್ಸ್ ಯಾರಿದ್ದಾರೆ, ದೇ ವರ್ ಎನ್ಕರೇಜ್ ಟು ಸೆಂಡ್ ದ ಸ್ಟೂಡೆಂಟ್ಸ್ ಆರ್ ಚಿಲ್ಡ್ರನ್ಸ್ ಟು ಸ್ಕೂಲ್. ಓಕೆ, ಸೊ ಆತರ ಇಲ್ಲಿಟ್ರಸಿಯನ್ನು ನಿಲ್ಲಿಸಬಹುದು. So next one is digitalization. So since we live in the age of technology and information, so creating the digital platforms for the reading and learning can help the reduce illiteracy in the society. So it can also help take care of the challenge of shortage of education facilities, and the digital libraries can provide the good platform for those who live away from urban centers to expand their knowledge and basis and become more informed. So next one is a lower educational cost. So education cost ಕಡಿಮೆ ಮಾಡೋದರ ಮೂಲಕ illiteracy ಕಡಿಮೆ ಮಾಡಬಹುದು. So even though education has its rewards, so it is a very costly to finance. The many graduates usually leave a school with a huge debts in the form of student loans. So it makes savings and the investing difficult. So the cost of universities education has been the key political and the social issues in many nations. By lowering the cost of education, the government can make it easier for the people to study up to the highest level possible. So now just the conclusion. The value of education cannot be underestimated. So many people like to think of it merely as a process to gain skills and expertise necessary for the job market. Even though the education gives an individual a competitive advantage in the job market, so that is not all that it does. So going to school plays a major role in the
major role in the mental as well as the social development of the person. Okay, so I think it's enough for today. So we will meet next class. Till that time, bye bye, have a nice day, thank you.